ನೀವಿಬ್ರು ತಲೆ ತಿನ್ಬೇಡ್ರ. ಏನ್ ತಲೆ ತಿನ್ನೋದು? ಈ ವರ್ಷ ನಿಮ್ಮ ಅಕ್ಕ ಮದ್ವೆ ಆಗಿ ಹೋಗ್ತಾಳಲ್ಲ. ಅಯ್ಯೋ ನಾನ್ ಯಾಕೆ ಹೋಗ್ಲಿ? ನಮ್ಮ ಮನೇಲಿ ಈಗ್ಲೇ ನನ್ನ ರಾಣಿ ತರ ನೋಡ್ಕೊತಾ ಇದಾರೆ. ನನ್ ಮದ್ವೆನೇ ಆಗಲ್ಲ. ಮಚ್ಚ ಇದೇನೋ ನಿಮ್ಮ ಅಕ್ಕ ಮದ್ವೆನೇ ಆಗಲ್ಲ ಅಂತವಳೆ. ಅಯ್ಯ ಅವಳು ಹೇಳ್ತಾಳೆ ಸಾವಿರ, ಅವಳ ಮಾತು ಯಾವಂತ ಹೇಳ್ತಾನೆ. ಈ ವರ್ಷ ಮದ್ವೆ ಮಾಡಿ ಕಳಿಸ್ಬಿಟ್ರೆ ಅವಳ ಕಾಟನೇ ತಪ್ಪುತ್ತೆ. ನಮ್ ಮನೆಯವ್ರಿಗೂ ನಿಮ್ಗೂ ಎಲ್ಲ ನನ್ ಭಾರ ಆಗ್ಬಿಟ್ಟಿದೀನಲ್ಲ. ನನ್ ಮದ್ವೆ ಮಾಡ್ಕೊಡೋದ್ರೆ ನೀವು ಖುಷಿಯಾಗಿರ್ತೀರಾ, ನನ್ ಕಾಟ ತಪ್ಪುತ್ತೆ. ನಾನ್ ಇರೋವಾಗ ನನ್ ಬೆಲೆ ಗೊತ್ತಾಗಿಲ್ಲ, ನಾನ್ ಹೋದ್ಮೇಲೆ ನೀವೆಲ್ಲ ಅನ್ಭವಿಸ್ತೀರಾ. ಪಾಪ ಅವಳು ನೋಡ ಹತ್ಕೊಂಡ್ ಹೋಗ್ತಾಳೆ. ಯಾಕೋ ಯಾವಾಗ್ಲೂ ಅವಳಿಗೆ ಬೇಜಾರಾಗತ್ತಾರನ್ನೇ ಮಾತಾಡ್ತೀಯ. ಅವಳಿಗೆ ಬೇಜಾರ್ ಮಾಡಿದ್ರೆ ನನ್ಗೇನ ಸಿಗುತ್ತೆ ಲೇ. ಅವಳು ಹಿಂಗೆ ಆದ್ರೆ 2-3 ವರ್ಷ ಮದ್ವೆ ಆಗಲ್ಲ ಅಂತ ಕೂತವಳೆ. ಇವಾಗ್ಲೇ 28 ವರ್ಷ. ಮನೇಲಿ ನಿಮ್ಮ ಅಕ್ಕನ ಮದ್ವೆ ಮಾಡ್ಸಕ್ ಆಗಲ್ಲ ಅನ್ಬಿಟ್ಟು ಕ್ಯಾಕ್ರೆ ಸುಗಿತಾವ್. ನಮ್ಮಮ್ಮ ಇಲ್ಲ ಅನ್ಬಿಟ್ಟು ಅವಳನ್ನ ತುಂಬಾ ಮುದ್ದಾಗ್ ಸಾಕ್ಬಿಟ್ಟಿನಿ ಮಚ್ಚ. ಹಂಗಂತ ಮದ್ವೆ ಮಾಡದೇ ಇರಕ್ಕಾಗುತ್ತಾ? ಮದ್ವೆ ಮಾಡ್ಲೇಬೇಕು. ಅವಳು ಮದ್ವೆ ಮಾಡ್ಕೊಂಡು ಹೋದ್ರೆ ಎಷ್ಟು ಬೇಜಾರಾಗ್ತಾಳೋ. ನಾವು ಮದ್ವೆ ಮಾಡಿಸೋರ್ಗೆ ಅದಕ್ಕಿಂತ 10ರಷ್ಟು ಬೇಜಾರಾಗುತ್ತೆ. ಅವ್ಳು ಯಾವತ್ತೂ ನನಗೆ ಬಾರನೂ ಅನ್ಸಲಿಲ್ಲ, ಕಾಟ ಕೊಡ್ತಾವಳೆ ಅಂತಾನು ಅನ್ಸಲಿಲ್ಲ. ಎಷ್ಟೋ ದಿನ ಮಧ್ಯರಾತ್ರಿಯಲ್ಲಿ ಕಣ್ಪೂರ್ತಿ ಕುಡ್ಕೊಂಬಂದಾದಾಗ ಎಲ್ಲಿ ನಮ್ಮ ಅಪ್ಪಂಗ್ ಗೊತ್ತಾದ್ರೆ ಬಾಯಿಗೆ ಬಂದಂಗ್ ಬೈತಾರೆ ಅಂತ ಇವಳೆ ಕೈ ಇಟ್ಕೊಂಡು ಕರ್ಕೊಂಬಂದು ಕೈ ತುತ್ತು ತಿನ್ಸಿ ಮಲಗಿಸೋಳು. ನನ್ ಕಷ್ಟದಲ್ಲಿದ್ದಾಗ ನಮ್ಮ ಅಪ್ಪನೂ ನನಗ್ ಸಹಾಯ ಮಾಡಿಲ್ಲ. ಅಂತದ್ರಲ್ಲಿ ಇವಳು ತನ್ನ ಕಿವಿಯಲ್ಲಿರೋ ಅಂತ ವಾಲೆನ ಅಡ ಇಟ್ಬಿಟ್ಟು ದುಡ್ಡು ತಂದ್ಕೊಟ್ಟೆ ನಿನ್ ಸಾಲ ತೀರ್ಸ್ಕೊ ಅಂತ. ನಮ್ಮಮ್ಮನೇ ಇಲ್ಲ ಅಂತ ಕೊರಗ್ತಿದ್ದವನ ಅದರಿಂದ ಆಚೆ ತಂದು ಆ ಸ್ಥಾನ ತುಂಬಿರೋಳು ಅವಳು. ಅವಳೆಲ್ಲ ನನಗ್ ಕಾಟ ಕೊಡ್ತಾಳೆ.